ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 190ನೇ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಶ್ರಾದ್ದ ವಿಚಾರ, ಬ್ರಹ್ಮ ರುದ್ರ ವಿಷ್ಣುಗಳೇ ಪಿತೃ ಪಿತಾಮಹ ಪ್ರಪಿತಾಮಹ ನಾಮದಿಂದ ಆವಾಹಿತರಾಗುವರೆಂಬುದು, ಶ್ರಾದ್ದದಲ್ಲಿ ಅಗ್ನಿಯಲ್ಲಿ ಹೋಮ ಮಾಡಬೇಕಾದುದಕ್ಕೆ ಕಾರಣ, ನಿಮಂತ್ರಣಾರ್ಹಾನರ್ಹರು, ದೋಷ ಪ್ರಾಯಶ್ಚಿತ್ತಾದಿಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೋಮನ ಸಮೀಪಕ್ಕೆ ಬಂದ ಪಿತೃದೇವತೆಗಳನ್ನು ನೋಡಿ ಸೋಮನು ಕೇಳುತ್ತಾನೆ, ದೇವತೆಗಳೇ, ನೀವು ಯಾರ ಪುತ್ರರು? ಏಕೆ ದುಃಖಿತರಾಗಿರುವಿರಿ ಎಂದು ಕೇಳಿದ ಸೋಮನಿಗೆ ಅವರು ಹೇಳಿದರು, ನಮ್ಮ ಮಾತನ್ನು ಕೇಳೋಣವಾಗಲಿ. ನಾವು ಮೂವರು ಬ್ರಹ್ಮ ವಿಷ್ಣು ಹರರ ಪುತ್ರರಾದ ಪಿತೃದೇವತೆಗಳು. ಸೋಮನೇ, ನಮ್ಮನ್ನು ಶ್ರಾದ್ದದಲ್ಲಿ ಕರೆದು ಪಿತೃಪಿಂಡದಿಂದ ತೃಪ್ತಿಪಡಿಸಿದರು. ಅದರಿಂದ ನಮಗೆ ಅಜೀರ್ಣವಾಗಿದೆ. ಆದುದರಿಂದ ನಾವು ದುಃಖಿತರಾಗಿದ್ದೇವೆ. ಸೋಮನು ಹೇಳುತ್ತಾನೆ, ನಾನು ನಿಮಗೆ ಮೂವರಿಗೂ ಸ್ನೇಹಿತನಾಗಿ
ನಾಲ್ಕನೆಯವನಾಗುವೆನು. ಎಲ್ಲಿ ಹೋದರೆ ನಮಗೆ ಶ್ರೇಯಸ್ಸಾಗುವುದೋ ಅಲ್ಲಿಗೆ ಹೋಗೋಣ. ವಸುಂಧರೆ, ಸೋಮನು ಹೀಗೆ ಹೇಳಲು ಶ್ರೇಯಸ್ಸನ್ನು ಬಯಸುವ ಪಿತೃದೇವತೆಗಳು ಬಳಿಕ ಸೋಮನೊಡನೆ ಹೋಗಿ ಮೇರು ಶೃಂಗದಲ್ಲಿ ಬ್ರಹ್ಮರ್ಷಿ ಸಮೂಹದಿಂದ ಸೇವಿತನಾಗಿ ಸುಖದಿಂದಿರುವ ರಕ್ಷಕನೂ ದೇವನೂ ಆದ ಪಾರ್ವತೀಪತಿಯಾದ ಈಶ್ವರನನ್ನೂ ಬ್ರಹ್ಮನನ್ನೂ ಮೊರೆಹೊಕ್ಕರು. ಈಶ್ವರನನ್ನು ಬ್ರಹ್ಮನನ್ನು ನೋಡಿ ತಟ್ಟನೆ ಭೂಮಿಯ ಮೇಲೆ ಪ್ರಣಾಮ ಮಾಡಿ ಅತ್ರಿಪುತ್ರನಾದ ಸೋಮನು ಬ್ರಹ್ಮನಿಗೆ ಭಿನ್ನಯಿಸಿದನು. ದೇವ, ಸತ್ತಮನೆ, ಈ ಪಿತೃಗಳು ಅಜೀರ್ಣ ಪೀಡಿತರಾಗಿ ದುಃಖ ಪಡುತ್ತಿರುವವರಾಗಿ ಇಲ್ಲಿ ನನ್ನೊಡನೆ ಬಂದು ಶರಣಾಗತರಾಗಿರುವರು. ಪಿತಾಮಹನೇ, ಇವರ ಅಜೀರ್ಣವು ನಾಶವಾಗುವ ಹಾಗೆ ಮಾಡು. ಬ್ರಹ್ಮನು ಸ್ವಲ್ಪ ಹೊತ್ತು ಆಲೋಚಿಸಿ ಈಶ್ವರನನ್ನು ನೋಡಿ ಯೋಗೀಶ್ವರನಾದ ಅವನಿಗೆ ಹೀಗೆ ಹೇಳಿದನು. ದೇವ, ಈ ಪಿತೃಗಳು ದುಃಖ ಪೀಡಿತರಾಗಿ ಚಂದ್ರನೊಡನೆ ಇಲ್ಲಿ ಬಂದು ನಿನ್ನನ್ನು ನನ್ನನ್ನು ಮೊರೆಹೊಕ್ಕಿರುವರು. ಇವರು ಯಾರಿಂದ ನಿರ್ಮಿತರಾದರು? ಇವರಿಗೆ ಹೇಗೆ ಶ್ರೇಯಸ್ಸಾಗುವುದು ಎಂಬುದನ್ನು ನನಗೆ ಹೇಳು. ಮಾಧವಿ, ಬ್ರಹ್ಮನು ಹೀಗೆ ಹೇಳಲು ಪರಮೇಶ್ವರನಾದ ಶಿವನು ಮುಹೂರ್ತಕಾಲ ದಿವ್ಯ ಯೋಗಾಸಕ್ತನಾಗಿ ಆಲೋಚಿಸಿದನು. ಬಳಿಕ ಈಶ್ವರನು ಯೋಗ ವೇದಾಂಗ ನಿರ್ಮಿತವಾದ ಪರಮಾಶ್ಚರ್ಯವನ್ನು ಪಡೆದು ಬ್ರಹ್ಮನನ್ನು ಕುರಿತು ಹೇಳಿದನು. ಬ್ರಹ್ಮನೇ, ಯಾರು ಶ್ರೇಷ್ಠರಾಗಿರುವರೋ ಆ ಪಿತೃದೇವತೆಗಳು ಮೊದಲೇ ವಿಷ್ಣುವಿನ ವೈಷ್ಣವ ಮಾಯೆಯಿಂದ ನಿರ್ಮಿತರಾದರು. ಬ್ರಹ್ಮದೇವಾತ್ಮಕನಾದ ಪಿತೃವು ನಿನ್ನ ದೇಹದಿಂದ ನಿರ್ಮಿತನಾದವನು. ರುದ್ರದೇವಾತ್ಮಕನಾದ ಪಿತಾಮಹನು ನನ್ನ ದೇಹದಿಂದ ನಿರ್ಮಿತನಾದವನು. ವಿಷ್ಣು ದೇವಾತ್ಮಕನಾದ ಪ್ರಪಿತಾಮಹನು ವಿಷ್ಣು ದೇಹದಿಂದ ನಿರ್ಮಿತನಾದವನು. ಆ ಪಿತೃದೇವತೆಗಳು ಶ್ರಾದ್ದದಲ್ಲಿ ಮನುಷ್ಯರಲ್ಲಿ ಆವಾಹಿಸಲ್ಪಡುವರು. ಬ್ರಾಹ್ಮಣರ ಹಿತಾರ್ಥವಾಗಿ ವಿಷ್ಣು ಮಾಯೆಯಿಂದ ನಿರ್ಮಿತರಾದ ಇವರು ಪಿತೃಯಜ್ಞಗಳಲ್ಲಿ ತೃಪ್ತಿಪಡಿಸಲ್ಪಟ್ಟವರಾಗಿ ಅಜೀರ್ಣ ವ್ಯಾಧಿಯಿಂದ ಪೀಡಿತರಾಗಿ ಸೋಮನೊಡನೆ ಬಂದು ನಮಗೆ ಶರಣಾಗತರಾಗಿರುವ ಪಕ್ಷದಲ್ಲಿ ಇವರ ಅಜೀರ್ಣವು ಏತರಿಂದ ಹೋಗಿ ಇವರಿಗೆ ಸುಖವಾಗುವುದೋ ಅದನ್ನು ಹೇಳುತ್ತೇನೆ. ಲೋಕ ಪಿತಾಮಹನಾದ ಬ್ರಹ್ಮನೇ, ಕೇಳು. ಶಾಂಡಿಲ್ಯ ಪುತ್ರನೂ ತೇಜಸ್ವಿಯೂ ಧೂಮಕೇತುವೂ ಆದ ಅಗ್ನಿಗೆ ಶ್ರಾದ್ದದಲ್ಲಿ ಮೊದಲು ಆಹುತಿಯನ್ನು ಅರ್ಪಿಸಬೇಕು. ಬಳಿಕ ಆ ಅಗ್ನಿಯೊಡನೆ ಎಂದರೆ ಅಗ್ನಿ ಸನ್ನಿಧಿಯಲ್ಲಿ ಪಿತೃಪಿಂಡವನ್ನು ಬಿಟ್ಟು ಉಳಿದುದನ್ನು ಬ್ರಾಹ್ಮಣರಲ್ಲಿ ಆವಾಹಿತರಾದ ಪಿತೃಗಳು ಭುಜಿಸಬೇಕು. ಈಶ್ವರನು ಹೀಗೆ ಹೇಳಲು ಬ್ರಹ್ಮನು ಅಗ್ನಿಯನ್ನು ಮನಸ್ಸಿನಲ್ಲಿಯೇ ಧ್ಯಾನಿಸಿ ಕರೆಯಲಾಗಿ, ತೇಜಸ್ಸಿನಿಂದ ಹೊಳೆಯುವವನೂ ಸರ್ವಭಕ್ಷಕನೂ ನನ್ನ ಮಾಯೆಯಿಂದ ಪಂಚಯಜ್ಞಗಳಲ್ಲಿ ನಿಯಮಿತನೂ ಆದ ಆ ಹುತಾಶನನು ಅಲ್ಲಿಗೆ ಬಂದನು. ಬ್ರಹ್ಮನು ಆ ಅಗ್ನಿಯನ್ನು ಕುರಿತು, ಹೋಮ ಭಕ್ಷಕನೇ, ಶ್ರಾದ್ದದಲ್ಲಿ ಪಿತೃಪಿಂಡವನ್ನು ಹೊರತು ಬೇರೆಯದನ್ನು ನೀನು ಮೊದಲು ಭುಜಿಸಬೇಕು. ಬಳಿಕ ನಿನ್ನ ಶೇಷವೆಂದು ಮರುದ್ಗಣ ಸಹಿತರಾದ ದೇವತೆಗಳು ಭುಜಿಸುವರು. ಶ್ರಾದ್ದದ ಮಧ್ಯದಲ್ಲಿ ಅರ್ಪಿಸುವ ಹಿತವಾದ ಪದಾರ್ಥವನ್ನು ನಿನ್ನೊಡನೆ ಪಿತೃದೇವತೆಗಳು ಭುಜಿಸಬೇಕು.
ಕಡೆಯಲ್ಲಿ ಕೊಡುವ ಪಿಂಡವನ್ನು ಚಂದ್ರನೊಡನೆ ಭುಜಿಸುವರು ಎಂದು ಹೇಳಿದನು. ವಸುಂಧರೆ, ಬ್ರಹ್ಮನು ಹೀಗೆನಲು ಪಿತೃದೇವತೆಗಳೂ ಅಗ್ನಿಯೂ ಚಂದ್ರನೊಡನೆ ಹೊರಟು ಹೋದರು. ವರಾರೋಹೆ, ಪಿತೃಯಜ್ಞವನ್ನು ಯಾವಾಗಲೂ ಅವರೆಲ್ಲರೂ ಒಟ್ಟಿಗೆ ಅನುಭವಿಸುವರು. ವಸುಂಧರೆ, ಹೀಗೆ ಶ್ರಾದ್ದದಲ್ಲಿ ಅಗ್ನಿಗೆ ಮೊದಲು ಅರ್ಪಿಸಬೇಕಾಗಿದೆ. ಆಮೇಲೆ ಪಿತೃಗಳಿಗಾಗಿ ಬ್ರಾಹ್ಮಣರನ್ನು ತೃಪ್ತಿಪಡಿಸಿ ಬಳಿಕ ನೆಲದ ಮೇಲೆ ದರ್ಬೆಯನ್ನು ಹಾಸಿ ಅದರ ಮೇಲೆ ಪಿಂಡ ಪ್ರದಾನವನ್ನು ಮಾಡಬೇಕು. ವಿಧಿಪೂರ್ವಕವಾಗಿ ಮೊದಲು ಬ್ರಹ್ಮಾಂಶದ ಪಿತೃವಿಗೆ ಪಿಂಡವನ್ನು ಅರ್ಪಿಸಬೇಕು. ಬಳಿಕ ರುದ್ರಾಂಶ ಸಂಭೂತನಾದ ಪಿತಾಮಹನಿಗೆ ಮಧ್ಯಮ ಪಿಂಡವನ್ನರ್ಪಿಸಬೇಕು. ಬಳಿಕ ವಿಷ್ಣುವಿನ ಅಂಶಭೂತನಾದ ಪ್ರಪಿತಾಮಹನಿಗೆ ಕಡೆಯಲ್ಲಿ ಪಿಂಡವನ್ನು ಅರ್ಪಿಸಬೇಕು. ಮಂತ್ರಪೂರ್ವಕವಾದ ವಿಧಿಯಿಂದ ಶ್ರಾದ್ದವನ್ನು ಮಾಡುವ ಮನುಷ್ಯರಿಗೆ ಅದರಿಂದ ತೃಪ್ತರಾದ ಪಿತೃಗಳು ವರವನ್ನು ಕೊಡುವರು. ವಸುಂಧರೆ, ದ್ವಿಜರು ನನ್ನ ಮಾಯಾಬಲದಿಂದಲೇ ಶ್ರಾದ್ದವನ್ನು ಮಾಡುವರು. ಇನ್ನು ಶ್ರಾದ್ದದಲ್ಲಿ ಪಂಕ್ತಿಗನರ್ಹರಾದವರನ್ನು ಹೇಳುತ್ತೇನೆ, ಕೇಳು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 190ನೇ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.